ನಮಸ್ಕಾರ. ವಿದ್ಯಾರ್ಥಿ ಮತ್ತು ವೀಕ್ಷಕರಿಗೆ ನಮ್ಮ ಅಲ್ಲಾಮೀನ್ ಟಿವಿಯ ಚರ್ಚಾ ವೇದಿಕೆಗೆ ಸ್ವಾಗತ. ಇಂದಿನ ವಿಷಯ ಶಿಕ್ಷಕ ಮತ್ತು ಅವನ ಜವಾಬ್ದಾರಿಗಳು. ನಾವು ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಪ್ರಾರಂಭಿಸುವ ಮುನ್ನೆಲ್ಲ ಕೇಳುವ ಪದವೇ ಗುರು. ಗುರು ಎಷ್ಟು ಪ್ರಮುಖ ವ್ಯಕ್ತಿ ಎನ್ನುವುದನ್ನು ತಿಳಿಯುವುದು ಪ್ರತಿ ವಿದ್ಯಾರ್ಥಿಯ ಪ್ರಮುಖ ಕರ್ತವ್ಯ. ನಾವು ಕಲಿಯುವ ಜ್ಞಾನ, ಸಂಸ್ಕಾರ, ಶಿಸ್ತು ಹಾಗೂ ಮಾನವೀಯ ಮೌಲ್ಯಗಳ ಸಾರವನ್ನು ಉಡುಗೊರೆ ನೀಡುವವರು ನಮ್ಮ ಗುರುಗಳು. ಹಾಗಾದರೆ ಗುರು ಎಂದರೇನು? ಸಂಸ್ಕೃತದಲ್ಲಿ ಗು ಎಂದರೆ ಅಜ್ಞಾನ, ರು ಎಂದರೆ ನಿವಾರಕ. ಅಂದರೆ ಗುರು ಅಜ್ಞಾನವನ್ನು ತೊಡೆಯುವವನು. ಅವರು ಕೇವಲ ವಿಷಯ ಬೋಧಿಸುವವರಲ್ಲ, ಆದರ್ಶವಂತ ಜೀವನ ಹೇಗಿರಬೇಕು ಎಂಬುದನ್ನು ತಮ್ಮ ಆಚರಣೆ ಮೂಲಕ ಸೂಚಿಸುವವನು. ಬೋಧನೆಯ ಹೊರತಾಗಿಯೂ ಗುರುಗಳ ಪಾತ್ರ. ಗುರುಗಳು ಪಾಠಮಾಲಿಕೆ ಬೋಧನೆಯ ಹೊರತಾಗಿ ವಿದ್ಯಾರ್ಥಿಗಳ ವ್ಯಕ್ತಿತ್ವ ವಿಕಾಸ, ನೈತಿಕ ಅರಿವು, ಸಮಾಜ ಸೇವೆಯ ಮನೋಭಾವ, ಶ್ರದ್ಧೆ, ಶಿಸ್ತಿಗೆ ಆದರ್ಶವಾಗಿರುತ್ತಾರೆ. ಅವರು ವಿದ್ಯಾರ್ಥಿಗಳ ಕನಸುಗಳನ್ನು ಗುರುತಿಸಿ ಅವರು ತಮ್ಮ ಗುರಿ ತಲುಪಲು ಮಾರ್ಗದರ್ಶನ ಮಾಡುತ್ತಾರೆ. ಗುರುವಿನ ಹೊಣೆಗಾರಿಕೆಗಳು. ಗುರು ಒಬ್ಬರು ಹಲವು ಹೊಣೆಗಾರಿಕೆಗಳನ್ನು ನಿಭಾಯಿಸುತ್ತಾರೆ. ಮುಖ್ಯವಾಗಿ ವಿಷಯ ಬೋಧನೆ ಮಾಡುವಿಕೆ, ತರಗತಿಯಲ್ಲಿ ಶಿಸ್ತು ಕಾಪಾಡುವುದು, ವಿಭಿನ್ನ ಪಾಠ ಶೈಲಿಗಳನ್ನು ಅನುಸರಿಸುವಿಕೆ, ವಿದ್ಯಾರ್ಥಿಗಳ ಸಾಮರ್ಥ್ಯ ಮತ್ತು ಕುಶಲತೆಯನ್ನು ಗುರುತಿಸುವಿಕೆ, ಪೋಷಕರೊಂದಿಗೆ ಸಮನ್ವಯ ಸಾಧಿಸುವಿಕೆ, ವಿದ್ಯಾಲಯದ ಅಭಿವೃದ್ಧಿಗೆ ಸಕ್ರಿಯ ಪಾಲ್ಗೊಳ್ಳುವಿಕೆ, ತಾವೇ ಮುಂದಾಗಿಯೇ ನವೀನತೆಯನ್ನು ಅಳವಡಿಸಿಕೊಳ್ಳುವುದು. ಗುರುಗಳ ಮಾದರಿ ವ್ಯಕ್ತಿತ್ವ. ಗುರುಗಳ ನಡೆನುಡಿಗಳು ಬಹುಮುಖ್ಯ. ವಿದ್ಯಾರ್ಥಿಗಳು ಅವರ ವರ್ತನೆಯನ್ನು ಅನುಕರಿಸುತ್ತಾರೆ. ತಾಳ್ಮೆ, ಶಿಸ್ತು, ಸಮಯ ಪಾಲನೆ, ಪ್ರಾಮಾಣಿಕತೆ ಇವು ಗುರುವಿನಲ್ಲಿ ಇದ್ದರೆ ಮಾತ್ರ ಅವರು ಪ್ರಬುದ್ಧ ಶಿಕ್ಷಕರಾಗಬಲ್ಲರು. ತಾಂತ್ರಿಕ ಜ್ಞಾನ ಮತ್ತು ನವೀನ ಪಾಠ ಶೈಲಿ. ಇಂದಿನ ಯುಗದಲ್ಲಿ ತಾಂತ್ರಿಕ ಶಿಕ್ಷಣ, ಆನ್ಲೈನ್ ಕಲಿಕೆ, ಡಿಜಿಟಲ್ ಸಾಧನಗಳನ್ನು ಬಳಸಿ ಪಾಠ ಮಾಡುವುದು ಅನಿವಾರ್ಯವಾಗಿದೆ. ಈ ನವೀನತೆಯೊಂದಿಗೆ ಗುರುಗಳು ತಮಗನುಕೂಲವಾಗುವಂತೆ ವಿಷಯವನ್ನು ಬೋಧನೆಯಲ್ಲೂ ರೂಪಾಂತರ ಮಾಡಿಕೊಳ್ಳಬೇಕು. ವಿದ್ಯಾರ್ಥಿಗಳ ಸಮಗ್ರ ವಿಕಾಸ. ಪಠ್ಯೇತರ ಚಟುವಟಿಕೆಗಳು, ಕ್ರೀಡೆ, ಕಲಾ, ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಮಕ್ಕಳ ಪಾಲ್ಗೊಳ್ಳುವಿಕೆಗೆ ಪ್ರೋತ್ಸಾಹ ನೀಡುವುದು ಗುರುಗಳ ಇನ್ನೊಂದು ಜವಾಬ್ದಾರಿ. ಸಮಾಜದಲ್ಲಿ ಗುರುಗಳ ಸ್ಥಾನ. ಗುರುಗಳು ದೇಶದ ಭವಿಷ್ಯ ರೂಪಿಸುವ ಶಿಲ್ಪಿಗಳು. ತಮ್ಮ ಶ್ರದ್ಧೆ, ಶ್ರಮ, ಒತ್ತಾಸೆ, ಪ್ರೀತಿಯಿಂದ ಮಕ್ಕಳ ಮನಸ್ಸುಗಳನ್ನು ರೂಪಿಸುತ್ತಾರೆ. ಹೀಗಾಗಿ ಅವರ ಸ್ಥಾನ ದೇವರ ನಂತರದ ಸ್ಥಾನವೆನ್ನಲಾಗಿದೆ. ಇಲ್ಲಿಗೆ ಈ ಚರ್ಚೆಗೆ ನಮ್ಮ ಪೂರ್ಣ ವಿರಾಮ. ನಿಮಗೆಲ್ಲ ಶುಭ ದಿನ. ನಮಸ್ಕಾರ.